Hello students, welcome to classes. This video is for PU2 students. PU2 ಮ್ಯಾಥಮೆಟಿಕ್ಸ್ ಅಲ್ಲಿ ಬರುವಂಥ ಪ್ರೊಬ್ಯಾಬಿಲಿಟಿ ಟಾಪಿಕ್ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇಟ್ ಈಸ್ ಗೋಯಿಂಗ್ ಟು ಬಿ 3 ಮಾರ್ಕ್ ಕ್ವೆಶ್ಚನ್. ಓಕೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಈಸಿಯಾಗಿ ಬೇಸ್ ಥಿಯರಮ್ ಮೇಲೆ ಬರುವಂಥ 3 ಮಾರ್ಕ್ ಸಮ್ಮನ್ನು ನೀವು ಮಾಡ್ಬೋದು. ಪ್ರೊಬ್ಯಾಬಿಲಿಟಿ ಟಾಪಿಕಲ್ಲಿ ಬರೋ ಬೇಸ್ ಥಿಯರಮ್ ಇದು. ಹಾಗಾದರೆ ವಾಟ್ ಈಸ್ ಬೇಸ್ ಥಿಯರಮ್? ಫಸ್ಟ್ ಅರ್ಥ ಮಾಡಿಕೊಡ್ರಿ ಬೇಸ್ ಥಿಯರಮ್ ಅಂದರೆ ಏನು ಅಂತ. ಅದಾದಮೇಲೆ ನಾವು ಸಮ್ಸ್ನ ತೊಗೊಳ್ತಾ ಹೋಗೋಣ. ಫಸ್ಟ್ ಇಲ್ಲಿ ಬೇಸ್ ಥಿಯರಮ್ ಯಾವಾಗ ಯೂಸ್ ಮಾಡಬೇಕು ಅಂದರೆ, ನಮಗೆ ಮೋರ್ ದೆನ್ 2 ಇವೆಂಟ್ಸ್, 2 ಆರ್ ಮೋರ್ ದೆನ್ 2 ಇವೆಂಟ್ಸ್ ಇರಬೇಕು. ಓಕೆ, ಕಾಲ್ ದಮ್ ಆ್ಯಸ್ E1 ಆ್ಯಂಡ್ E2. E3 ಇರ್ಬೋದು, E4 ಇರ್ಬೋದು. ಓಕೆ, ಸೊ ಇವೆರಡಕ್ಕೂ ರಿಲೇಟ್ ಆಗುವಂಥ ಒಂದು ಇವೆಂಟ್ ಇರುತ್ತೆ ಎ. ಓಕೆ, ಕ್ಯಾಪಿಟಲ್ ಎ ಅಂತ ಡಿನೋಟ್ ಮಾಡ್ತೀನಿ. ಎ ಬಿ ದ ಇವೆಂಟ್ ವಿಚ್ ಈಸ್ ಅಕರ್ಡ್ ಇನ್ E1 ಆ್ಯಸ್ ವೆಲ್ ಆಸ್ E2. ಸೊ ಇದು ಆದಮೇಲೆ ಪ್ರೊಸೀಜರ್ ಏನಾಗುತ್ತೆ, ಎ ಅಂತ ಬರೆದಾದ ತಕ್ಷಣ ವಿ ಶುಡ್ ಫೈಂಡ್ ಔಟ್ ಪಿ ಆಫ್ E1, ವಿ ಶುಡ್ ಫೈಂಡ್ ಔಟ್ ಪಿ ಆಫ್ E2. ಈಸಿಯಾಗಿ ಬರುತ್ತೆ. ಅದಾದಮೇಲೆ ನಿಮಗೆ ಎ ಅಂತ ಬರುತ್ತಲ್ಲ, ಫೈಂಡ್ ಔಟ್ ಪ್ರೊಬ್ಯಾಬಿಲಿಟಿ ಆಫ್ ಎ ಬೈ E1, ಆಮೇಲೆ ಪ್ರೊಬ್ಯಾಬಿಲಿಟಿ ಆಫ್ ಎ ಬೈ E2. ಇವೆರಡು ಈಸಿಯಾಗಿ ಸಿಗುತ್ತೆ. ಇದು ಕ್ವಶನಲ್ಲಿ ಕೊಟ್ಟಿರ್ತಾರೆ, ನಾವು ನೀಟಾಗಿ ಬರ್ಕೋಬೇಕು. ಸೊ ನಾವು ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಯಾವಾಗಲೂ ಹೇಗಿರುತ್ತೆ ಅಂದರೆ, ಪ್ರೊಬ್ಯಾಬಿಲಿಟಿ ಐದರ್ E1 ಬೈ ಎ ಆರ್ ಪ್ರೊಬ್ಯಾಬಿಲಿಟಿ ಆಫ್ E2 ಬೈ ಎ. ನೋಡಿ, E1 ಬೈ ಎ ಆರ್ E2 ಬೈ ಎ. ಸಪೋಸ್ E1 ಬೈ ಎ ಇದ್ದರೆ, ಪ್ರೊಬ್ಯಾಬಿಲಿಟಿ ಆಫ್ E1 ಬೈ ಎ ಇದ್ದರೆ ಬೇಸ್ ಥಿಯರಮನ್ನು ಹೇಗೆ ಬರೀಬೇಕು? ಫಸ್ಟು ಪಿ ಆಫ್ E1 ಆಗುತ್ತೆ ಇಂಟು ಇದ್ರದ್ದು ರಿವರ್ಸ್ ಮಾಡ್ಕೊಳ್ಳಿ, ಎ ಬೈ E1, ಎ ಬೈ E1. ಇದು ನ್ಯೂಮರೇಟರ್. ಡಿನಾಮಿನೇಟರಲ್ಲಿ ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಓಕೆ, ಪ್ಲಸ್ ಇವಾಗ E1 ಪ್ಲೇಸಲ್ಲಿ E2 ಹಾಕಬೇಕು. ಪಿ ಆಫ್ E2 ಇಂಟು ಪಿ ಆಫ್ ಎ ಬೈ E2. E3 ಇದ್ದರೆ ಕಂಟಿನ್ಯೂ ಮಾಡಬೇಕು. ಪಿ ಆಫ್ E3 ಇಂಟು ಪಿ ಆಫ್ ಎ ಬೈ E3. ಇವೆಲ್ಲ ವ್ಯಾಲ್ಯೂಸ್ ನಮಗೆ ಗೊತ್ತಿರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದರೆ ಯು ವಿಲ್ ಗೆಟ್ ದ ಆನ್ಸರ್ ಫಾರ್ ಬೇಸ್ ಥಿಯರಮ್ ಕ್ವಶನ್ಸ್. ಸಿಂಪಲಾಗಿ ಹೇಳಿದ್ದೀನಿ, ಜಾಸ್ತಿ ಥಿಯರಿ ಡಿಸ್ಕಸ್ ಮಾಡಿಲ್ಲ ನಾನು. ಓಕೆ, ಹಾಗಾದರೆ ವಾಟ್ ಆರ್ ದ ಸ್ಟೆಪ್ಸ್? ಇಲ್ಲೊಂದು ಸರಿ ನೋಡ್ಕೊಂಬಿಡಿ. ಸ್ಟೆಪ್ಸ್ ಟು ಫಾಲೋ ಟು ಸಾಲ್ವ್ ಬೇಸ್ ಥಿಯರಮ್ ಕ್ವಶನ್. ನಂಬರ್ 1, E1, E2, E3 ಅಂದರೆ ಏನು ಬರ್ಕೋಬೇಕು ನೀವು ಫ್ರಮ್ ದ ಕ್ವಶನ್. ಎ ಇವೆಂಟನ್ನು ಐಡೆಂಟಿಫೈ ಮಾಡಬೇಕು. ಸ್ಟೆಪ್ 3, ಪಿ ಆಫ್ E1, ಪಿ ಆಫ್ E2 ಸಾಲ್ವ್ ಮಾಡ್ಕೋಬೇಕು. ಐ ಮೀನ್ ಯು ಹ್ಯಾವ್ ಟು ಗೆಟ್ ಇಟ್. 4th ಸ್ಟೆಪ್, ಎ ಬೈ E1, ಪಿ ಆಫ್ ಎ ಬೈ E2 ಸಾಲ್ವ್ ಮಾಡ್ಕೋಬೇಕು. ಸ್ಟೆಪ್ 5, ಬೇಸ್ ಥಿಯರಮನ್ನು ಬರೀಬೇಕು, ಫಾರ್ಮುಲಾನ ಬರೀಬೇಕು. ಓಕೆ, ಸೊ ಜನರಲಾಗಿ ಬೇಸ್ ಥಿಯರಮ್ ಹೇಗಾಗತ್ತೆ ಅಂದರೆ, ಇ ಐ ಬೈ ಎ, ಐ ಕ್ಯಾನ್ ಬಿ 1 2 3 ಎನಿಥಿಂಗ್, ಬೈ ಎ ಈಸ್ ಈಕ್ವಲ್ ಟು ಪಿ ಆಫ್ ಇ ಐ ಇಂಟು ಎ ಬೈ ಇ ಐ. ಇದರದ್ದೇ ರಿವರ್ಸ್ ನೆನ್ಪಿಟ್ಕೊಳ್ಳಿಕ್ಕೆ, ಡಿವೈಡೆಡ್ ಬೈ ಸಮೇಷನ್ ಇರುತ್ತೆ ಡಿನಾಮಿನೇಟ್ರಲ್ಲಿ, ಸಮೇಷನ್ ಆಫ್ ಪಿ ಆಫ್ ಇ ಐ ಇಂಟು ಪಿ ಆಫ್ ಎ ಬೈ ಎ ಐ. ಆಯಿತಾ? ಸೊ ಈ ರೀತಿ ನೀವು ಸ್ಟೆಪ್ಸ್ನ ಫಾಲೋ ಮಾಡಿದರೆ ಈಸಿಯಾಗಿ ನೀವು ಬೇಸ್ ಥಿಯರಮ್ ಕ್ವಶನ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಲೆಟ್ ಮೀ ಟೇಕ್ ದ ಕ್ವಶನ್ಸ್ ಆನ್ ಬೇಸ್ ಥಿಯರಮ್ ಒನ್ ಬೈ ಒನ್. ಯು ಕ್ಯಾನ್ ಗೋ ಥ್ರೂ ಎ ಕ್ವಶನ್ ಸ್ಟೂಡೆಂಟ್ಸ್ ಹಿಯರ್. A bag contains 4 red, 4 black balls. Another bag contains 2 red and 6 black balls. One of the 2 bags is selected at random and a ball is drawn from the bag which is found to be red. Find the probability that the ball is drawn from the first bag. ಅರ್ಥ ಮಾಡ್ಕೊಳ್ಳಿ, there are 2 events. A bag ಅಂದರೆ bag 1, another bag ಅಂದರೆ bag 2. 2 ಬ್ಯಾಗ್ಸ್ ಇದಾವೆ ನಿಮ್ಮ ಹತ್ರ. ಓಕೆ, ಸೊ ಇದು ಏನಾಗುತ್ತೆ, E1 E2 ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್, ಲೆಟ್ E1 E2
are the two events selecting bag 1 and bag 2 respectively. E1 be the event that the bag 1 is selected, E2 be the event that the bag 2 is selected. ಈ ರೀತಿ E1 E2 ಬರಿಬೇಕು. ಓಕೆನಾ? ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ E1 ಏನಾಗುತ್ತೆ? 2 ಬ್ಯಾಗ್ಸ್ ಇದ್ದಾವೆ. ಓಕೆ, 1 ಬ್ಯಾಗನ್ನು ತಗೊಳ್ಳೋದು 1/2. ಪ್ರೊಬ್ಯಾಬಿಲಿಟಿ ಆಫ್ E2 ಮತ್ತೆ ಟೋಟಲ್ ನಂಬರ್ ಆಫ್ ಬ್ಯಾಗ್ಸ್ ಆರ್ 2, ಮತ್ತೆ 1 ಬ್ಯಾಗ್ ಚೂಸ್ ಮಾಡ್ತಾರೆ. ಓಕೆ, ದೀಸ್ ಆರ್ P ಆಫ್ E1 and P ಆಫ್ E2. ಸೊ A, ಕ್ಯಾಪಿಟಲ್ A be the event. ಓಕೆ, ಎ ಬಿ ದ ಇವೆಂಟ್, ಅದು ಎರಡಕ್ಕೂ ರಿಲೇಟ್ ಆಗಿರಬೇಕು ಅಂತ ಹೇಳಿದೆ ನಾನು. ಒನ್ ಆಫ್ ದ 2 ಬ್ಯಾಗ್ಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಆ್ಯಂಡ್ ಅ ಬಾಲ್ ಈಸ್ ಡ್ರಾನ್ ಫ್ರಮ್ ದ ಬ್ಯಾಗ್ ವಿಚ್ ಈಸ್ ಫೌಂಡ್ ಟು ಬಿ ರೆಡ್. ನೋಡಿ, 2 ಬ್ಯಾಗಲ್ಲಿ ಒಂದು ಬಾಲನ್ನು ಡ್ರಾ ಮಾಡ್ತೀರಿ, ಅದು ನಿಮಗೆ ರೆಡ್ ಆಗಿ ಸಿಗುತ್ತೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಎ. ಸೊ ಎ ಬಿ ದ ಇವೆಂಟ್ ದ್ಯಾಟ್ ದ ರೆಡ್ ಬಾಲ್ ಈಸ್ ದ ರೆಡ್ ಬಾಲ್ ಅಂತ ಹೇಳ್ಬಿಡಿ ಸಾಕು. ದ ಡ್ರಾನ್ ಬಾಲ್ ಈಸ್ ರೆಡ್. ಓಕೆ, ಎ ಆದಮೇಲೆ ಯು ಶುಡ್ ಕ್ಯಾಲ್ಕುಲೇಟ್ ಎ ಬೈ E1. ಎ ಬೈ E1 ಅಂದ್ರೆ ಏನಪ್ಪ? ಎ ಅಂದರೆ ರೆಡ್ ಬಾಲ್ ತೊಗೊಂಡಿದ್ದೀರ. ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ಗಿವನ್ ದ್ಯಾಟ್ GT ಅಂತ ಬರಿತೀನಿ ನಾನು. ಗಿವನ್ ದ್ಯಾಟ್ E1 ಅಂದರೆ ಬ್ಯಾಗ್ 1, ಗಿವನ್ ದ್ಯಾಟ್ ಇಟ್ ಈಸ್ ಫ್ರಾಮ್ ಬ್ಯಾಗ್ 1. ಸಿಂಪಲ್ ಅಲ್ಲ? ಹಾಗಾದರೆ ರೆಡ್ ಬಾಲು ಬ್ಯಾಗ್ 1ನಲ್ಲಿ ಎಷ್ಟಿದಾವು? 4 ಇದಾವೆ. 4 ರೆಡ್ ಬಾಲ್ ಇನ್ ದ ಬ್ಯಾಗ್ 1. ಸೊ 4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದ ಬ್ಯಾಗ್ 1, 4 + 4 8. ಸೊ 4/8 ಕ್ಯಾನ್ ಬಿ ರಿಟರ್ನ್. 4 1s 4 2s. ದಿಸ್ ಈಸ್ ದ ವ್ಯಾಲ್ಯೂ ಆಫ್ P ಆಫ್ ಎ ಬೈ E1. ನೆಕ್ಸ್ಟ್ ಎ ಬೈ E1 ಆದಮೇಲೆ ಎ ಬೈ E2. ನೋಡಿ, ದ ಸೇಮ್ ಪ್ರೊಸೀಜರ್ ಫಾರ್ ಆಲ್ ಟೈಪ್ಸ್ ಆಫ್ ಸಮ್ಸಿಗೆ ಹೇಳ್ತೀನಿ ನಾನು. ಇದೇ ಪ್ಯಾಟರ್ನಲ್ಲೇ ಹೋಗ್ಬೇಕು ನಾವು. ಎ ಬೈ E2 ಅಂದ್ರೇನು? ಪ್ರೊಬ್ಯಾಬಿಲಿಟಿ ಆಫ್ ರೆಡ್ ಬಾಲ್ ಓನ್ಲಿ, ಯಾಕಂದರೆ ಎ ಈಸ್ ರೆಡ್ ಬಾಲ್ ಗಿವನ್ ದ್ಯಾಟ್ ಫ್ರಾಮ್ ಬ್ಯಾಗ್ 2, ಯಾಕಂದರೆ E2 ಅಂದರೆ ಬ್ಯಾಗ್ 2. ಸೊ ಹಾಗಾದರೆ ಇನ್ ದ ಬ್ಯಾಗ್ 2 ರೆಡ್ ಬಾಲ್ಸ್ 2 ಇದಾವೆ. ಓಕೆ, ಸೊ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಲ್ಸ್ ಇನ್ ದ ಸೆಕೆಂಡ್ ಬ್ಯಾಗ್ 2 + 6 8. 2 1s 2 4s. ಸೊ ದಿಸ್ ಈಸ್ ಎ ಬೈ E2. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗ್ತಾ ಇದೆಯಾ? ಲಾಸ್ಟ್ ಕ್ವಶನ್ಗೆ ಬನ್ನಿ. ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಬಾಲ್ ಈಸ್ ಡ್ರಾನ್ ಫ್ರಮ್ ದ ಫಸ್ಟ್ ಬ್ಯಾಗ್. ಈಗ ರೆಡ್ ಬಾಲ್ ಅಂತೂ ಗೊತ್ತಿದೆ, ಇಟ್ ಈಸ್ ನೋನ್ ದ್ಯಾಟ್ ದ ಡ್ರಾನ್ ಬಾಲ್ ಈಸ್ ರೆಡ್. ಬಟ್ ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಡ್ರಾನ್ ಬಾಲ್ ವಾಸ್ ಫ್ರಮ್ ಫಸ್ಟ್ ಬ್ಯಾಗ್? ಅಂದರೆ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ, ನಮಗೆ ಬೇಕಾಗಿರೋ ಪ್ರೊಬ್ಯಾಬಿಲಿಟಿ ಯಾವುದು ಗೊತ್ತಾ? ಬ್ಯಾಗ್ 1 ಅಂದರೆ ಫಸ್ಟ್ ಬ್ಯಾಗ್ ಅಂದರೆ ಬ್ಯಾಗ್ 1 ಅಂದರೆ ನಾವು E1 ಅಂತ ತೊಗೊಂಡಿದ್ದೀವಿ. ಸೊ E1 ಬೈ ಎ. ದಿಸ್ ಈಸ್ ದ ಕ್ವಶನ್ ಮಾರ್ಕ್. ಅಂಡರ್ಸ್ಟುಡ್ ಆಲ್ ಆಫ್ ಯು? ಪ್ರೊಬ್ಯಾಬಿಲಿಟಿ ಆಫ್ E1 ಬೈ ಎ. ಸೊ ಯೂಸಿಂಗ್ ಬೇಸ್ ಥಿಯರಮ್, by Bayes theorem, how to write the formula? I said P of E1 by A is equal to P of E1 into, ಇದನ್ನು ರಿವರ್ಸ್ ಮಾಡಿ, P of A by E1 ಡಿನಾಮಿನೇಟರಲ್ಲಿ ಸೇಮ್ ಥಿಂಗ್ ಕಾಪಿ ಮಾಡಿ, ಪ್ಲಸ್ P of E2 ಹಾಕಬೇಕಷ್ಟೆ. E1 ಇರುತ್ತಲ್ಲ, E2. ಫೈನ್. ಸೊ ಈ ಕ್ವಶನಲ್ಲಿ ನಾನು ಎಲ್ಲನೂ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡ್ತೀನಿ. P ಆಫ್ E1 ವ್ಯಾಲ್ಯೂ 1/2. A by E1 is 1/2 divided by, again the same thing, 1/2 into 1/2 plus P of E2 is 1/2, which is there. A by E2 is 2/8. 2/8 is 1/4 we have. Okay, by solving 1/2 into 1/2 is 1/4. This is also 1/4 plus 1/2 into 1/4, I think 1/8. ಸಾಲ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ. 1/4 ಅಪಾನ್
ಇಲ್ಲಿ ಎಲ್ ಸಿ ಎಮ್ 4 ಆ್ಯಂಡ್ 8, ಎಲ್ ಸಿ ಎಮ್ 8 ಆಗುತ್ತೆ. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿ, ಇದಕ್ಕೆ 1 ಮಲ್ಟಿಪ್ಲೈ ಮಾಡಿ, 2 + 1, ಓಕೆ, 3/8. ಸೊ ಐ ಥಿಂಕ್ 1/4 ಇಂಟು 8/3. 3/8 ಕ್ಯಾನ್ ಬಿ 8/3. 4 1s are 4 2s are. Your answer is 2/3. So this was the required probability P of E1/A. Students ನೋಡಿ, ಸಪೋಸ್ ಅದೇ ಕ್ವಶನ್ ಏನಾದರೂ ಡ್ರಾನ್ ಫ್ರಾಮ್ ದ ಸೆಕೆಂಡ್ ಬ್ಯಾಗ್ ಅಂತ ಆಗಿಬಿಟ್ಟಿದ್ರೆ ಯುವರ್ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ವಿಲ್ ಬಿ E2/A. ಅವಾಗ ನ್ಯೂಮರೇಟರ್ E2 ಆಗ್ತಿತ್ತು, ಡಿನಾಮಿನೇಟರ್ ಸೇಮ್ ಆಗ್ತಿತ್ತು, ಕ್ಯಾಲ್ಕುಲೇಷನ್ ವಿಲ್ ಬಿ ದ ಸೇಮ್ ಥಿಂಗ್. ಓಕೆನಾ? ಸೊ ಈ ರೀತಿ ನಾವು ಸಿಂಪಲ್ಲಾಗಿ ನಾವು 3 ಮಾರ್ಕ್ ಬೇಸ್ ಥಿಯರಮ್ ಸಮ್ ಮಾಡ್ಬೋದು. ಇದೇ ರೀತಿ ನಾನು ಸಮ್ ಮಾಡ್ತಾ ಹೋಗ್ತೀನಿ, ಬಟ್ ಕ್ಯಾಲ್ಕುಲೇಷನ್ ಪಾರ್ಟನ್ನು ನಿಮಗೆ ಬಿಡ್ತೀನಿ. ಓಕೆನಾ? ಸೊ ದಟ್ ವಿ ಕ್ಯಾನ್ ಕವರ್ ಮೋರ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 2 ಓದ್ಕೊಳ್ಳಿ. Given that 3 boxes, identical boxes, 1, 2, 3, each containing 2 coins. Okay, in the box 1, both coins are gold coins. In box 2, both are silver coins. And in the box 3, there is one gold and one silver. Okay, a person chooses a box at random and takes out a coin. If the coin is of gold, what is the probability that the other coin in the box is also of gold? Okay, ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ರಿ. ಈ ಕ್ವಶನಲ್ಲಿ ಏನಿದೆ ಅಂದರೆ 3 ಬಾಕ್ಸಸ್ ಇದಾವೆ. ಓಕೆ, ಲೆಟ್ ಮಿ ಡ್ರಾ. ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3. ಈ ಬಾಕ್ಸ್ 1ಅಲ್ಲಿ 2 ಗೋಲ್ಡ್ ಕಾಯಿನ್ ಇದಾವೆ. ಫ್ರಮ್ ದ ಡಾಟಾ ಐ ಆಮ್ ರೈಟಿಂಗ್, ದಿಸ್ ಇಸ್ ಫ್ರಮ್ NCERT ಟೆಕ್ಸ್ಟ್ ಬುಕ್, ಹೋಪ್ ಯು ಆಲ್ ನೋ ದಿಸ್. ಬಾಕ್ಸ್ 2ದಲ್ಲಿ ಏನಿದೆ, 2 ಸಿಲ್ವರ್ ಇದಾವೆ. ಬಾಕ್ಸ್ 3ದಲ್ಲಿ 1 ಗೋಲ್ಡ್ ಇದೆ, 1 ಸಿಲ್ವರ್ ಇದೆ. ಓಕೆ, 1 ಗೋಲ್ಡ್ ಇದೆ, 1 ಸಿಲ್ವರ್ ಇದೆ. ಒಬ್ಬ ಪರ್ಸನ್ ಏನು ಮಾಡ್ತಾನೆ, ಯಾವುದೋ ಒಂದು ಬಾಕ್ಸಿಂದ ಒಂದು ಕಾಯಿನನ್ನು ಚೂಸ್ ಮಾಡ್ತಾನೆ. ಅದು ಏನಾಗಿಬಿಟ್ಟಿದೆ ಅಂದರೆ ಗೋಲ್ಡ್ ಆಗಿಬಿಟ್ಟಿದೆ. ಓಕೆ, ದ ಕಾಯಿನ್ ದಟ್ ಹಿ ಡ್ರಾನ್ ಫ್ರಮ್ ಎನಿ ಆಫ್ ದ ಬಾಕ್ಸಸ್ ಹ್ಯಾಸ್ ಬಿಕಮ್ ಗೋಲ್ಡ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಗೋಲ್ಡ್ ಕಾಯಿನ್ ವಾಟ್ ಹಿ ಡ್ರಾನ್, ಇಟ್ ಈಸ್ ಫ್ರಾಮ್ ವಿಚ್ ಬಾಕ್ಸ್? ದ ಅದರ್ ಕಾಯಿನ್ ಈಸ್ ಆಲ್ಸೋ ಆಫ್ ಗೋಲ್ಡ್. ಅಂದರೆ ಡ್ರಾ ಮಾಡಿರೋದು ಗೋಲ್ಡು, ಅದರ್ ಗೋಲ್ಡ್ ಇರೋ ಚಾನ್ಸಸ್ ಯಾವುದು? ಬಾಕ್ಸ್ ನಂಬರ್ 1. ಓಕೆ, ಸೊ ಇದು ಕ್ವಶನ್. ನಾವೇನು ಮಾಡೋಣ ಇವಾಗ, ಲೆಟ್ ಅಸ್ ಕನ್ಸಿಡರ್ ಬಾಕ್ಸ್ 1, ಬಾಕ್ಸ್ 2, ಬಾಕ್ಸ್ 3 ಆ್ಯಸ್ E1, E2, E3. ಲೆಟ್ E1, E2, E3, these are the events that box 1, 2, 3 are selected. ಓಕೆ, ಇದಾದಮೇಲೆ ಪ್ರೊಬ್ಯಾಬಿಲಿಟಿ ಆಫ್ E1. 3 ಬಾಕ್ಸ್ ಇದೆ. ಫಸ್ಟ್ ಬಾಕ್ಸ್ನ ಚೂಸ್ ಮಾಡೋದು ಪ್ರೊಬ್ಯಾಬಿಲಿಟಿ 1/3. P ಆಫ್ E2 ಅದು 1/3. P ಆಫ್ E3 ಅದು ಕೂಡ 1/3. ಓಕೆ, ಸೊ ಈ 3 ಪ್ರೊಬ್ಯಾಬಿಲಿಟೀಸ್ ಆದಮೇಲೆ ಎ ಇವೆಂಟ್ ಬರಿಬೇಕು ನಾನು. ಎ ಬಿ ದ ಇವೆಂಟ್ ದ್ಯಾಟ್, ನಾ ಹೇಳಿದ್ನಲ್ಲ 3 ಬಾಕ್ಸಸ್ಸಲ್ಲಿ ಆಗುವಂಥ ಇವೆಂಟ್ ಅದು. ದ ಕಾಯಿನ್ ಈಸ್ ಗೋಲ್ಡ್. ದ ಪರ್ಸನ್ ಟೇಕ್ಸ್ ಎ ಕಾಯಿನ್ ರ್ಯಾಂಡಮ್ಲಿ ಆ್ಯಂಡ್ ಹಿ ಗಾಟ್ ದ್ಯಾಟ್ ಇಟ್ ಈಸ್ ಅ ಗೋಲ್ಡ್. ಓಕೆ, ಅದನ್ನು ನಾವು ಇವೆಂಟ್ ಎ ಅಂತ ಮಾಡೋಣ. ಎ ಬಿ ದ ಇವೆಂಟ್ ದ್ಯಾಟ್ ದ ಕಾಯಿನ್ ಈಸ್ ಗೋಲ್ಡ್. ಓಕೆ, ಸೊ ಇವಾಗ ಎ ಸಿಕ್ಕಾದ್ಮೇಲೆ ಯು ಶುಡ್ ಕ್ಯಾಲ್ಕುಲೇಟ್ A/E1. ಯು ಶುಡ್ ಕ್ಯಾಲ್ಕುಲೇಟ್ A/E1. A/E1 ಅಂದ್ರೇನು? ಎ ಅಂದರೆ ಗೋಲ್ಡ್ ಕಾಯಿನಾ, E1 ಅಂದರೆ ಬಾಕ್ಸ್ 1. ಪ್ರೊಬ್ಯಾಬಿಲಿಟಿ ಆಫ್ ಗೋಲ್ಡ್ ಕಾಯಿನ್ ಫ್ರಾಮ್ ಬಾಕ್ಸ್ 1. ಹಾಗಾದರೆ ಗೋಲ್ಡ್ ಕಾಯಿನು ಬಾಕ್ಸ್ 1ಅಲ್ಲಿ 2 ಗೋಲ್ಡ್ ಕಾಯಿನ್ ಇದಾವೆ, 2/2. ಸೊ 1 ಈಸ್ ದ ಪ್ರೊಬ್ಯಾಬಿಲಿಟಿ. ನೆಕ್ಸ್ಟ್ A/E2, probability of
ಗೋಲ್ಡ್ ಕಾಯಿನ್, ಎ ಅಂದರೆ ಗೋಲ್ಡ್ ಕಾಯಿನ್, E2 ಅಂದರೆ ಬಾಕ್ಸ್ 2. ಸೊ ಗೋಲ್ಡ್ ಕಾಯಿನ್ ಬಾಕ್ಸ್ 2ದಲ್ಲಿ ನೋಡಿ ಎರಡು ಸಿಲ್ವರ್ ಇದಾವೆ ಬಾಕ್ಸ್ 2ದಲ್ಲಿ, ಅಂದರೆ ಗೋಲ್ಡ್ ಕಾಯಿನ್ ಇರೋದೇ ಇಲ್ಲ. 0 ಈಸ್ ದ ಪ್ರೊಬ್ಯಾಬಿಲಿಟಿ. A/E3. ಓಕೆ, A/E3 ಅಂದರೆ ಏನಪ್ಪ? ಎ ಅಂದರೆ ಗೋಲ್ಡ್ ಕಾಯಿನ್ ಫ್ರಾಮ್ E3 ಅಂದರೆ ಬಾಕ್ಸ್ 3. ಸೊ ಬಾಕ್ಸ್ 3ದಲ್ಲಿ ಏನಾಗ್ತಾ ಇದೆ ನೋಡಿ, ಬಾಕ್ಸ್ 3ದಲ್ಲಿ ಒಂದು ಗೋಲ್ಡ್ ಇದೆ, ಒಂದು ಸಿಲ್ವರ್ ಇದೆ. ಅಂದರೆ ದ ಪ್ರೊಬ್ಯಾಬಿಲಿಟಿ ಇಸ್ 50-50. ಯಾಕಂದರೆ ಒಂದು ಗೋಲ್ಡು ಒಂದು ಸಿಲ್ವರ್, ಅಂದರೆ 1/2. 50 1/2. 50-50 ಅಂದರೆ ನಾವು 1/2 ಅಂತ ಬರಿತೀವಿ, ರೈಟ್? ಇವಾಗ ಕ್ವಶನ್, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಅದರ್ ಕಾಯಿನ್ ಇನ್ ದ ಬಾಕ್ಸ್ ಈಸ್ ಆಲ್ಸೋ ಆಫ್ ಗೋಲ್ಡ್? ನೋಡಿ, ಬಾಕ್ಸ್ 2ದಲ್ಲಿ ಎರಡು ಸಿಲ್ವರ್ ಇದಾವೆ, ಇನ್ನೊಂದು ಕಾಯಿನ್ ಏನಾದರೂ ಗೋಲ್ಡ್ ಆಗುತ್ತಾ? ನೋ. ಒಂದು ಗೋಲ್ಡ್ ಕಾಯಿನ್ ಡ್ರಾ ಮಾಡಿದ್ದೀವಿ, ಬಾಕ್ಸ್ 3ದಲ್ಲಿ ಇನ್ನೊಂದು ಕಾಯಿನ್ ಗೋಲ್ಡ್ ಆಗುತ್ತಾ? ನೋ. ಬಟ್ ಬಾಕ್ಸ್ 1ನಲ್ಲಿ ಒಂದು ಕಾಯಿನ್ ಗೋಲ್ಡ್ ಇದೆ, ಅಂದರೆ ದ ಡ್ರಾನ್ ಕಾಯಿನ್ ಈಸ್ ಗೋಲ್ಡ್. ಅದರ್ ಕಾಯಿನ್ ಕ್ಯಾನ್ ಆಲ್ಸೋ ಬಿ ಗೋಲ್ಡ್ ಇನ್ ದ ಬಾಕ್ಸ್ 1. ಸೊ ಅದಕ್ಕೆ E1 ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಸ್ probability of E1 by A is the question mark. So by using Bayes theorem, Bayes theorem formula ಬರೆಯೋದಂತ ಗೊತ್ತಾಗಿದೆ. probability of E1 by A is equal to P of E1, ಇದನ್ನು ರಿವರ್ಸ್ ಮಾಡಿ A by E1 upon ಸೇಮ್ ಥಿಂಗ್ ಕಾಪಿ. ನಾನು ಫಾರ್ಮುಲಾ ಬರೆದು ಕೊಡ್ತೀನಿ, ನೀವು ಅದನ್ನು ಕ್ಯಾಲ್ಕುಲೇಷನ್ ಕಂಟಿನ್ಯೂ ಮಾಡಿ. ಪ್ಲಸ್ E1 ಪ್ಲೇಸ್ ಆದಮೇಲೆ E2 A/E2 ಪ್ಲಸ್ E3, ಯಾಕಂದರೆ ಬಾಕ್ಸ್ 3 ಇದಾವೆ ಇಲ್ಲಿ, E3 A/E3. ಆಲ್ ದ ವ್ಯಾಲ್ಯೂಸ್ ಯು ಪುಟ್ ಇನ್ ದಿಸ್, ಕ್ಯಾಲ್ಕುಲೇಟ್, ಯು ವಿಲ್ ಗೆಟ್ ದ ಆನ್ಸರ್, ರೈಟ್? ಹೋಪ್ ಯು ಕ್ಯಾನ್ ಟ್ರೈ ದಿಸ್ ಕ್ವಶನ್, ಸ್ಟೂಡೆಂಟ್ಸ್. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡ್ಕೊಳ್ಳಿ. Question number 3. Of the students in a college, it is known that 60% reside in hostel and 40% are day scholars. Day scholars ಅಂದರೆ not residing in hostel. Previous year results report that 30% of the students who reside in hostel attain A grade and 20% of day scholars attain A grade. In their annual examination, at the end of the year, one student is chosen at random from a college and he has an A grade. What is the probability that the student is hosteler? ಇಲ್ಲಿ ನೋಡಿ, ಇಬ್ಬರು ಟೈಪ್ ಆಫ್ ಸ್ಟೂಡೆಂಟ್ಸ್ ಇದ್ದಾರೆ. ಒಬ್ಬರು ಡೇ ಸ್ಕಾಲರ್ಸು, ಒಬ್ಬರು ಹಾಸ್ಟೆಲ್. ಓಕೆ, ನಾನು ಫಸ್ಟ್ ಏನು ಮಾಡ್ತೀನಿ, ಲೆಟ್ E1 be the event that students are hostel students, ಅಥವಾ ಸ್ಟೂಡೆಂಟ್ಸ್ ರಿಸೈಡ್ ಇನ್ ಹಾಸ್ಟೆಲ್ ಅಂತನಾದರೂ ಬರೀರಿ. E2 be the event that students are day scholars, ಅಂದರೆ ಮನೆಯಲ್ಲಿರೋ. ಓಕೆ, ಹಾಗಾದರೆ P of E1 ಏನಾಗುತ್ತಪ್ಪ? ಹೌ ಮೆನಿ ಹಾಸ್ಟೆಲ್ ಸ್ಟೂಡೆಂಟ್ಸ್ ಆರ್ ದೇರ್? 60%, ಅಂದರೆ 60/100, ರೈಟ್? ಇದೇನಾಗುತ್ತೆ, 6/10 ಆಗುತ್ತೆ, 3/5. ಹೀಗೆಲ್ಲ ಸಾಲ್ವ್ ಮಾಡ್ಕೋಬೇಕು. P of E2 ಅಂದರೆ ಏನು ತೊಗೊಂಡಿದ್ದೀನಿ? ಡೇ ಸ್ಕಾಲರ್ಸ್. ಡೇ ಸ್ಕಾಲರ್ಸ್ ಎಷ್ಟಿದ್ದಾರೆ? 40% ಆರ್ ಡೇ ಸ್ಕಾಲರ್ಸ್, ಅಂದರೆ 40/100. 4/10, 4/10 ಅಂದರೆ 2/5. P of E1, P of E2 ಸಿಕ್ತು. ವೆರಿ ಇಂಪಾರ್ಟೆಂಟ್ ಇವೆಂಟ್ ಎ ಬರಿಬೇಕು. ಎ ಬಿ ದ ಇವೆಂಟ್ ದ್ಯಾಟ್, ನೋಡಿ, ಹಾಸ್ಟೆಲ್ ಸ್ಟೂಡೆಂಟ್ಸು ಡೇ ಸ್ಕಾಲರ್ಸ್ ಇಬ್ರಿಗೂ ಎಕ್ಸಾಮಲ್ಲಿ ಎ ಗ್ರೇಡ್ ಬರುತ್ತೆ. ಓಕೆ, ಎಟ್ ದ ಎಂಡ್ ಆಫ್ ದ ಇಯರ್ ಒನ್ ಸ್ಟೂಡೆಂಟ್ ಈಸ್ ಚೂಸನ್ ಎಟ್ ರ್ಯಾಂಡಮ್ ಫ್ರಮ್ ಕಾಲೇಜ್, ಈ ಹ್ಯಾಸ್ ಎ ಗ್ರೇಡ್. ಅದೇ ನಮ್ಮ ಈವೆಂಟ್. ಎ ಬಿ ದ ಈವೆಂಟ್ ದ್ಯಾಟ್ ಸ್ಟೂಡೆಂಟ್ ಗೆಟ್ಸ್ ಎ ಗ್ರೇಡ್. ಓಕೆ, ಸೊ ಹಾಗಾದರೆ ಪ್ರೊಬ್ಯಾಬಿಲಿಟಿ ಆಫ್ A/E1 ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಪ್ರೊಸೀಜರ್ ಇದೆ. ಎ ಸಿಕ್ಕಾದ ತಕ್ಷಣ A/E1, A/E2, A/E3.
ಈ ಕ್ವಶನಲ್ಲಿ ಎ ಬೈ ಇ ಒನ್ ಅಂದರೆ ಎ ಅಂದರೆ ಸ್ಟೂಡೆಂಟ್ ಗೆಟ್ ಎ ಗ್ರೇಡ್. ನಾನು ಶಾರ್ಟಾಗಿ ಬರಿತೀನಿ. ಎ ಗ್ರೇಡ್ ಗಿವನ್ ದ್ಯಾಟ್ ಹೀ ಈಸ್ ಇ ಒನ್ ಅಂದರೆ ಯಾರು? ಹಾಸ್ಟೆಲ್. ಹೀ ಈಸ್ ಅ ಹಾಸ್ಟೆಲ್ ಸ್ಟೂಡೆಂಟ್. ಹಾಗಾದರೆ ಹಾಸ್ಟೆಲ್ ಸ್ಟೂಡೆಂಟ್ಸ್ ಅವ್ರು ಕೊಟ್ಟಿದ್ದಾರೆ 30% ಆಫ್ ದ ಸ್ಟೂಡೆಂಟ್ಸ್ ಹೂ ರಿಸೈಡ್ ಇನ್ ಹಾಸ್ಟೆಲ್ ಅಟೇನ್ ಎ ಗ್ರೇಡ್. ಅಂದರೆ 30% ಸ್ಟೂಡೆಂಟ್ಸ್ಗೆ ಎ ಗ್ರೇಡ್ ಸಿಗುತ್ತೆ 3/10. ದಿಸ್ ಈಸ್ ಪಿ ಆಫ್ ಎ ಬೈ ಇ ಒನ್. ಎ ಬೈ ಇ ಟು, ಇಲ್ಲೂ ಕೂಡ ಸ್ಟೂಡೆಂಟ್ಸ್ಗೆ ಎ ಗ್ರೇಡ್ ಸಿಗುತ್ತೆ. ಬಟ್ ಯಾರವರು? ಹೀ ಈಸ್ ಅ ಡೇ ಸ್ಕಾಲರ್. ಆಯಿತಾ? ಇವಾಗ ಹೌ ಮೆನಿ ಡೇ ಸ್ಕಾಲರ್ಸ್ ಆರ್ ದೇರ್ ಟು ಗೆಟ್ ಎ ಗ್ರೇಡ್? 20%. ಇಲ್ಲಿ ಕಾಣಿಸ್ತದೆ ನೋಡಿ, 20% ಆಫ್ ಡೇ ಸ್ಕಾಲರ್ಸ್ ಅಟೇನ್ ಎ ಗ್ರೇಡ್, ಅಥವಾ 20/100, 2/10, 1/5. ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಎ ಬೈ ಇ ಟು. ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿಗೆ ಬರೋಣ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ದ ಸ್ಟೂಡೆಂಟ್ ಈಸ್ ಅ ಹಾಸ್ಟೆಲರ್? ಹಾಸ್ಟೆಲರ್ ಅಂದರೆ ಏನು ತೊಗೊಂಡಿದ್ದೀವಿ ನಾವು? ಹಾಸ್ಟೆಲರ್ ಅಂದರೆ ಇ ಒನ್ ಅಂತ ತೊಗೊಂಡಿವಿ. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಸ್ E1 by E. ಸೊ ಬೈ ಬೇಸ್ ಥಿಯರಮ್ ನೋಡಿ ಎಷ್ಟು ಈಸಿ ಅಲ್ಲ. ಬೈ ಬೇಸ್ ಥಿಯರಮ್ ನಾವೇನು ಮಾಡಬೇಕು? ಫಾರ್ಮುಲಾನ ಬರೀಬೇಕು. ಫಾರ್ಮುಲಾ ಬರೆಯೋದು ಪ್ರಾಕ್ಟೀಸ್ ಆಗಿದೆ. ಕ್ಯಾಲ್ಕುಲೇಷನ್ ಅಂತೂ ಅಲ್ಲಿರ್ತವೆ. ಸಮ್ ತೊಗೊಂಡು ದ ವ್ಯಾಲ್ಯೂಸ್ ಯು ಪುಟ್ ಆ್ಯಂಡ್ ಗೆಟ್ ದ ಆನ್ಸರ್. ಇದು ಇಂಪಾರ್ಟೆಂಟ್ ನಿಮಗೆ. ಇಷ್ಟು ಬರೆದ್ರೆ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ವಿಲ್ ಯು ಟ್ರೈ ದಿಸ್? ಟ್ರೈ ಯುವರ್ ಸೆಲ್ಫ್. ನೆಕ್ಸ್ಟ್ ಇದೇ ರೀತಿ ಹಿಂಟ್ಸ್ ಕೊಡ್ತೀವಿ ಸ್ಟೂಡೆಂಟ್ಸ್ ನಾವು. ಕ್ಲಾಸಲ್ಲೂ ಕೂಡ ಹಿಂಗೆ ಹಿಂಟ್ಸ್ ಕೊಟ್ಟು ನಿಮ್ಮ ಕಡೆನೇ ಮಾಡಿಸ್ತೀವಿ. ಇಲ್ಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀನಿ. ಜಸ್ಟ್ ನೀವು ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ 4th ಕ್ವಶನ್ ನೋಡಿ. ಆ್ಯನ್ ಇನ್ಶೂರೆನ್ಸ್ ಕಂಪನಿ ಇನ್ಶೂರ್ಡ್ 2000 ಸ್ಕೂಟರ್ ಡ್ರೈವರ್ಸ್, 4000 ಕಾರ್ ಡ್ರೈವರ್ಸ್ ಆ್ಯಂಡ್ 6000 ಟ್ರಕ್ ಡ್ರೈವರ್ಸ್. ದ ಪ್ರೊಬ್ಯಾಬಿಲಿಟಿ of an accidents are 0.01, 0.03 and 0.15 respectively. One of the insured persons meets with an accident. What is the probability that he is a scooter driver? ನೋಡಿ ಇಲ್ಲಿ 3 ಟೈಪ್ ಆಫ್ ಯಾರಿದ್ದಾರೆ? ಡ್ರೈವರ್ಸ್ ಇದ್ದಾರೆ. ಸ್ಕೂಟರ್ ಡ್ರೈವರ್ಸ್, ಕಾರ್ ಡ್ರೈವರ್ಸ್ ಮತ್ತು ಟ್ರಕ್ ಡ್ರೈವರ್ಸ್. ಓಕೆ, ಅಂದರೆ ವಿ ಗಾಟ್ ಟು ನೋ ದಟ್ ದೇರ್ ಆರ್ 3 events. Let E1 be the event that scooter driver. Start with scooter driver. E2 be the event that car driver. Line by line ಹೋಗ್ತಾ ಇದ್ದೀನಿ. ನೆಕ್ಸ್ಟ್ E3 be the event that truck driver. ಆಯಿತಾ? 3 events ಆಯಿತಾ? ಇವಾಗ ಪಿ ಆಫ್ E1 ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಆಫ್ ಸ್ಕೂಟರ್ ಡ್ರೈವರ್ಸ್. ಸ್ಕೂಟರ್ ಡ್ರೈವರ್ಸ್ ಎಷ್ಟಿದ್ದಾರೆ? 2000 ಇದ್ದಾರೆ. ಔಟ್ ಆಫ್ ಟೋಟಲ್ ನಂಬರ್ ಆಫ್ ಡ್ರೈವರ್ಸ್ 2000 ಪ್ಲಸ್ 4000, 6000 ಪ್ಲಸ್ 6000, 12000. ಸೊ ಐ ಥಿಂಕ್ 3 zeros ಕ್ಯಾನ್ಸಲ್. 2/12 is 1/6. ಹೀಗೆ ನೀವು ಪ್ರೊಬ್ಯಾಬಿಲಿಟಿ ಆಫ್ E1, E2 ಮಾಡ್ಕೋಬೇಕು. ಪ್ರೊಬ್ಯಾಬಿಲಿಟಿ ಆಫ್ E2 ಅಂದರೆ ಕಾರ್ ಡ್ರೈವರ್ಸ್. ಕಾರ್ ಡ್ರೈವರ್ಸ್ ಎಷ್ಟಿದ್ದಾರೆ? 4000 ಇದ್ದಾರೆ. 4000 ಬೈ ಟೋಟಲ್ 4/12 ಆಗುತ್ತೆ, 1/3 ಆಗುತ್ತೆ. ನೆಕ್ಸ್ಟ್ ಪ್ರೊಬ್ಯಾಬಿಲಿಟಿ ಆಫ್ E3. E3 ಅಂತ ಯಾವ ತೊಗೊಂಡಿದ್ರಿ? ಟ್ರಕ್ ಡ್ರೈವರ್ಸ್ ಎಷ್ಟಿದ್ದಾರೆ? 6000 ಟ್ರಕ್ ಡ್ರೈವರ್ಸ್ ಅಪಾನ್ 12000, 6/12, 1/2. ಆಯಿತಾ? ಆಲ್ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಪ್ರೊಬ್ಯಾಬಿಲಿಟಿ ಆಫ್ E1, E2 ಆ್ಯಂಡ್ E3. ನೆಕ್ಸ್ಟ್ ಎ ಪ್ರಾಕ್ಟೀಸ್ ಆಗಿರ್ಬೋದು ನಿಮಗೆ. E1, E2, E3 ಆದಮೇಲೆ ಎ ಬರೀಬೇಕು. ಎ ಬಿ ದ ಇವೆಂಟ್ ದ್ಯಾಟ್, ಇಲ್ಲಿ 3 ಜನನೂ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತಾ? ಅದನ್ನೇ ಕೊಟ್ಟಿದ್ದಾರೆ ಅವರು. ಎ ಬಿ ದ ಇವೆಂಟ್ ದ್ಯಾಟ್ ಡ್ರೈವರ್ಸ್ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್. ಸೊ ಎ ಅನ್ನೋವಂಥ ಇವೆಂಟು 3ಕ್ಕೂ ರಿಲೇಟ್ ಆಗುತ್ತೆ. ಇಲ್ಲಿನೂ ಅಕರ್ ಆಗುತ್ತೆ, ಇಲ್ಲಿನೂ ಅಕರ್ ಆಗುತ್ತೆ, ಇಲ್ಲಿನೂ ಅಕರ್ ಆಗುತ್ತೆ. ಕಾರ್ ಡ್ರೈವರ್, ಟ್ರಕ್ ಡ್ರೈವರ್, ಬಸ್ ಡ್ರೈವರ್ ಗೆಟ್ಸ್ ಆಕ್ಸಿಡೆಂಟ್ ಸಮ್ಟೈಮ್ಸ್. ಸೊ ಎ ಸಿಕ್ಕಾದಮೇಲೆ ಎ ಬೈ E1. ಎ ಬೈ E1 ಅಂದ್ರೇನು? ಆಕ್ಸಿಡೆಂಟ. ಎ ಅಂದರೆ ಆಕ್ಸಿಡೆಂಟ ಗಿವನ್ ದಟ್ ಯಾರಿಗೆ? E1 ಅಂದರೆ ಸ್ಕೂಟರ್ ಡ್ರೈವರ್. ಪ್ರೊಬ್ಯಾಬಿಲಿಟಿ ಆಫ್ ಆಕ್ಸಿಡೆಂಟ್ ಗಿವನ್ ದಟ್ ಹೀ ಈಸ್ ಅ ಸ್ಕೂಟರ್ ಡ್ರೈವರ್. ಎಷ್ಟು?
ಅವರೇ ಕೊಟ್ಟಿರ್ತಾರೆ ನೋಡಿ. ದ ಪ್ರೊಬ್ಯಾಬಿಲಿಟಿ ಆಫ್ ಅನ್ ಆಕ್ಸಿಡೆಂಟ್ಸ್ ಆರ್ 0.01, 0.03, 0.15 ರೆಸ್ಪೆಕ್ಟಿವ್ಲಿ ಅಂದ್ರೇನು? 0.01 ಫಾರ್ ಸ್ಕೂಟರ್ ಡ್ರೈವರ್, ದಿಸ್ ಈಸ್ ಕಾರ್ ಡ್ರೈವರ್, ದಿಸ್ ಈಸ್ ಟ್ರಕ್ ಡ್ರೈವರ್. ಹಾಗಾದರೆ ಫಸ್ಟ್ 0.01. Probability of A by E2 means probability of accident given that he is car driver. ಸೊ ಇಲ್ಲಿ ಕಾರ್ ಡ್ರೈವರ್ಸ್ ಪ್ರೊಬ್ಯಾಬಿಲಿಟಿ ಎಷ್ಟು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆಗೋದು? 0.03. A by E3 probability of accident given that he is truck driver. Hope you are getting my way of saying. ಓಕೆ, ಇಲ್ಲಿ ಟ್ರಕ್ ಡ್ರೈವರ್ಸ್ ಆಕ್ಸಿಡೆಂಟ್ ಆಗೋ ಪ್ರೊಬ್ಯಾಬಿಲಿಟಿ 0.15 ಕೊಟ್ಟಿದ್ದಾರೆ. ಆಯಿತಾ? ಇವಾಗ ರಿಕ್ವೈರ್ಡ್ ಬರೋಣ ಡೈರೆಕ್ಟಾಗಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಹೀ ಈಸ್ ಅ ಸ್ಕೂಟರ್ ಡ್ರೈವರ್? ಸ್ಕೂಟರ್ ಡ್ರೈವರ್ ಅಂದರೆ ಯಾವ ಇವೆಂಟ್ ತೊಗೊಂಡಿದ್ದೀರಿ? E1 ತೊಗೊಂಡಿದ್ದೀರಿ. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಏನಾಗ್ಬೋದು? E1 ಬೈ ಪ್ರೊಬ್ಯಾಬಿಲಿಟಿ ಆಫ್ E1 ಬೈ ಎ. ಸೊ ಬೇಸ್ ಥಿಯರಮ್ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀರಿ. ಸೊ ಅಪ್ಲೈ ಬೇಸ್ ಥಿಯರಮ್, ಗೆಟ್ ದ ಆನ್ಸರ್. ಓಕೆನಾ? ಎಸ್ ಸ್ಟೂಡೆಂಟ್ಸ್, ಕ್ಯಾಲ್ಕುಲೇಷನ್ ಮತ್ತು ಫಾರ್ಮುಲಾನ ನೀವು ಸ್ವಲ್ಪ ನೋಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ. Two groups competing for the position on the board of directors of a corporation. The probability that the first and second groups will win are 0.6 and 0.4 respectively. Further, if the first group wins, the probability of introducing a new product is 0.7 and the corresponding probability is 0.3. If the second group wins, find the probability that the new product introduced was by the second group. ಇಲ್ಲಿ ನಿಮಗೆ ಹೋಮ್ವರ್ಕ್ ಮಾಡಿಸ್ತೀನಿ, ಇದನ್ನು ಜಸ್ಟ್ ಹಿಂಟ್ ಕೊಡ್ತೀನಿ. ಓಕೆ ನೋಡಿ, 2 ಗ್ರೂಪ್ ಇದಾವೆ. ಓಕೆ, E1 ಫಸ್ಟ್ ಗ್ರೂಪು, E2 ಸೆಕೆಂಡ್ ಗ್ರೂಪ್. ರೈಟ್, ನೆಕ್ಸ್ಟ್ ಏನು ಮಾಡಿ, ಅದರದ್ದು ಪ್ರೊಬ್ಯಾಬಿಲಿಟಿ ಬರ್ಕೊಡ್ರಿ. ಇದು P ಆಫ್ E1, ಇದು P ಆಫ್ E2. P ಆಫ್ E1 ಈಸ್ 0.6, P ಆಫ್ E2 ಈಸ್ 0.4. ವಿನ್ ಆಗುವಂಥ ಪ್ರೊಬ್ಯಾಬಿಲಿಟೀಸ್ ನೋಡಿ. ನೆಕ್ಸ್ಟ್, further, if the first group wins, the probability of introducing a new product is 0.7 and the corresponding probability is 0.3 if the second group wins. ಅಂದರೆ 2 ಗ್ರೂಪ್ ವಿನ್ ಆದರೂ ಒಂದು ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಇಲ್ಲಿ ನಾವು ಎ ಅಂದರೆ ಏನಾಯಿತು? ಎ ಬಿ ದ ಇವೆಂಟ್ ದ್ಯಾಟ್ ನ್ಯೂ ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್. ಯಾವ ಇಬ್ಬರು ಇಂಟ್ರೊಡ್ಯೂಸ್ ಮಾಡ್ತಾರೆ, ನ್ಯೂ ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್. ಓಕೆ, ಹಾಗಾದರೆ ಎ ಸಿಕ್ಕಾದ್ಮೇಲೆ ನಾನು ಏನು ಬರಿ ಅಂತ ಹೇಳಿದ್ದೆ? ಎ ಬೈ E1. ಎ ಬೈ E1 ಅಂದ್ರೇನು? ಎ ಅಂದರೆ ನ್ಯೂ ಪ್ರಾಡಕ್ಟ್, ಗಿವನ್ ದ್ಯಾಟ್ E1 ಅಂದರೆ ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪ್ದವರು ಪಾಯಿಂಟ್ ಎಷ್ಟು ಕೊಟ್ಟಿದ್ದಾರೆ ನೋಡಿ, 0.7 ಇಂಟ್ರೊಡ್ಯೂಸ್ ಮಾಡ್ತಾರೆ. ದ P ಆಫ್ ಎ ಬೈ E1 ಈಸ್ 0.7. P ಆಫ್ ಎ ಬೈ E2 ಅಂದ್ರೇನು? ನ್ಯೂ ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ಗಿವನ್ ದ್ಯಾಟ್ ಸೆಕೆಂಡ್ ಗ್ರೂಪ್ ವಿನ್ಸ್. ಅಂದರೆ ಎಷ್ಟಾಯಿತು? 0.3 ಕೊಟ್ಟಿದ್ದಾರೆ. ಈಗ ಕ್ವಶನ್ ಮಾರ್ಕ್ ಇರೋದಲ್ಲಿ ಫೈಂಡ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ನ್ಯೂ ಪ್ರಾಡಕ್ಟ್ ಈಸ್ ಇಂಟ್ರೊಡ್ಯೂಸ್ಡ್ ವಾಸ್ ಬೈ ಸೆಕೆಂಡ್ ಗ್ರೂಪ್. ಸೆಕೆಂಡ್ ಗ್ರೂಪ್ ಅಂದರೆ ಏನು ತೊಗೊಂಡಿದ್ದಾರೆ? E2. ಹಾಗಾದರೆ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಏನಾಯಿತು? ಪ್ರೊಬ್ಯಾಬಿಲಿಟಿ ಆಫ್ ಸೆಕೆಂಡ್ ಗ್ರೂಪ್ ಅಂದರೆ E2 ಬೈ ಎ. ಸೊ ಬೇಸ್ ಥಿಯರಮ್ ಯೂಸ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೆಕ್ಸ್ಟ್, ಇದಕ್ಕೂ ಅಷ್ಟೇ ಹಿಂಟ್ಸ್ ಕೊಡ್ತೀನಿ, ಟ್ರೈ ಮಾಡಿ ಸ್ಟೂಡೆಂಟ್. ಸಿಂಪಲ್ ಇರ್ತಾವೆ ಎಲ್ಲನೂ. ದೇರ್ ಆರ್ 3 ಕಾಯಿನ್ಸ್. ಒನ್ ಈಸ್ 2 ಹೆಡೆಡ್, ಅಂದರೆ ಹ್ಯಾವಿಂಗ್ ಹೆಡ್ ಆನ್ ಬೋತ್ ದ ಫೇಸಸ್. 2 ಫೇಸು ಹೆಡ್ ಆಗಿದೆ ಅದರಲ್ಲಿ. ಅನದರ್ ಈಸ್ ಅ ಬಯಾಸ್ಡ್ ಕಾಯಿನ್. ಬಯಾಸ್ಡ್ ಅಂದರೆ ಸ್ವಲ್ಪಲ್ಲಿ ಗ್ಯಾಮ್ಲಿಂಗ್ ಇರುತ್ತೆ ನೋಡಿ. ಅವ್ರು ಹೇಳ್ತಾರೆ ದಟ್ ಕಮ್ಸ್ ಆಫ್ 75% ಆಫ್ ದ ಟೈಮ್. ಆ್ಯಂಡ್ ಥರ್ಡ್ ಈಸ್ ಆ್ಯನ್ ಅನ್ಬಯಾಸ್ಡ್ ಕಾಯಿನ್. ಅನ್ಬಯಾಸ್ಡ್ ಅಂದರೆ ಇಟ್ ಇಸ್ ಅ ಫೇರ್ ಕಾಯಿನ್, ಇದರಲ್ಲಿ ಯಾವ ಗ್ಯಾಮ್ಲಿಂಗ್ ಇರಲ್ಲ. ಒನ್ ಆಫ್ ದ 3 ಕಾಯಿನ್ಸ್ ಈಸ್ ಚೂಸನ್ ಎಟ್ ರ್ಯಾಂಡಮ್ ಆ್ಯಂಡ್ ಟಾಸ್ಡ್. ಇಟ್ ಶೋಸ್ ಹೆಡ್ಸ್. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಾಸ್ 2 ಹೆಡೆಡ್ ಕಾಯಿನ್? ನೋಡಿ, ನಾನು ಬ್ರೀಫ್ ಮಾಡಿಕೊಟ್ಬಿಡ್ತೀನಿ. ದೇರ್ ಆರ್ 3 ಕಾಯಿನ್ಸ್. ಆಯಿತಾ? ನಾವೇನು ಮಾಡೋಣ? ಲೆಟ್ E1 ಬಿ ದ ಇವೆಂಟ್ ದ್ಯಾಟ್ 2 ಹೆಡೆಡ್ ಕಾಯಿನ್. 2 ಹೆಡೆಡ್ ಕಾಯಿನ್. ನೆಕ್ಸ್ಟ್, E2 ಬಿ ದ ಇವೆಂಟ್ ದ್ಯಾಟ್ ಬಯಾಸ್ಡ್ ಕಾಯಿನ್. E3 be the event that unbiased. ಓಕೆ, ಸೊ ಪ್ರೊಬ್ಯಾಬಿಲಿಟೀಸ್ ಅಂತೂ ಮಾಡ್ತೀರಾ ನೀವು. P ಆಫ್ E1 ಎಷ್ಟು? 1/3. 3 ಕಾಯಿನ್ಸ್ ಇದಾವಲ್ಲ ಅದಕ್ಕೆ.
probability of E2 is also 1 by 3. Probability of E3 is also 1 by 3. Coin choose ಮಾಡೋದು probability. A be the event that ಏನಾಗುತ್ತೆ, one of the 3 coins is chosen at random and tossed, it shows heads. ಅಂದರೆ A be the event that coin shows head. This is going to be your A. 3 ಕಾಯಿನಲ್ಲಿ ಹೆಡ್ ತೋರಿಸುತ್ತೆ ಅದಕ್ಕೆ. ಸೊ ಇದಾದಮೇಲೆ ಏನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದೆ, A by E1, probability of A by E1 ಅಂದ್ರೇನು, ಕಾಯಿನ್ ಶೋಸ್ ಹೆಡ್ ಫ್ರಾಮ್ 2 ಹೆಡೆಡ್ ಕಾಯಿನ್. 2 ಹೆಡೆಡ್ ಕಾಯಿನ್ ಅಂದರೆ 2 ಫೇಸ್ ಇರುತ್ತೆ, ಪ್ರೊಬ್ಯಾಬಿಲಿಟಿ 1 ಆಗಿಬಿಡುತ್ತೆ ಅಲ್ಲಿ. ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, P of A by E2. ಎ ಅಂದರೆ ಹೆಡ್ ತೋರಿಸೋದು, ಬಟ್ ಯಾವ ಕಾಯಿನು, ಬಯಾಸ್ಡ್ ಅಂದರೆ ಏನು ಹೇಳಿದಾರೆ ಅವರು, 75% ಟೈಮ್ ಹೆಡ್ ಬರುತ್ತೆ, ಅಂದರೆ 75/100. ಐ ಥಿಂಕ್ ಇಟ್ ಗೋಸ್ 3/4. ನೆಕ್ಸ್ಟ್ 25 3s 25 4s. ನೆಕ್ಸ್ಟ್ ಬನ್ನಿ, A by E3 ಅಂದರೆ ಕಾಯಿನ್ ಶೋಸ್ ಹೆಡ್, ಬಟ್ ಯಾವ ಕಾಯಿನ್ ಇದು, ಅನ್ಬಯಾಸ್ಡ್ ಅಂದರೆ ಫೇರ್ ಕಾಯಿನ್, ಅಲ್ಲಿ ಹೇಳಿಕ್ಕೆ ಬರಲ್ಲ ನಿಮಗೆ ಹೆಡ್ ಎಷ್ಟು ಸರಿ ಬರುತ್ತೆ ಅಂತೇಳಿ, ಅದಕ್ಕೆ 1/2. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ, ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಾಸ್ 2 ಹೆಡೆಡ್ ಕಾಯಿನ್. 2 ಹೆಡೆಡ್ ಕಾಯಿನ್ ಅಂದರೆ ಯು ಹ್ಯಾವ್ ಟೇಕನ್ 2 ಹೆಡೆಡ್ ಕಾಯಿನ್ ಆಸ್ E1. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಸ್ probability of E1 by E, which is question mark. So base theorem use ಮಾಡಿ 100% you will get the answer. Very very interesting question. This one I will take in detail, students. ಓದ್ಕೊಳ್ಳಿದನ. Suppose a girl throw a die, ಒಂದು ಡೈನ ಗರ್ಲ್ ಥ್ರೋ ಮಾಡ್ತಾ ಇದ್ದಾಳೆ. If she gets 5 or 6, she tosses a coin 3 times and notes the number of head. If she gets 1 2 3 or 4, she tosses a coin once and notes whether head or tail is obtained. If she obtained exactly 1 head, what is the probability that she got 1 2 3 or 4 with the die? ನೋಡಿ ಬ್ರೀಫ್ ಮಾಡ್ತೀನಿ ಕ್ವಶನ್ ಇದನ್ನು. ಒಂದು ಗರ್ಲ್ ಏನು ಮಾಡ್ತಾ ಇದ್ದಾಳೆ, ಡೈನ ಥ್ರೋ ಮಾಡ್ತಾ ಇದ್ದಾಳೆ. ದೇರ್ ಆರ್ ಚಾನ್ಸಸ್ ಆಫ್ ಗೆಟಿಂಗ್ 1 2 3 4 5 6. ಓಕೆ, ಅವಳಿಗೆ 5 ಮತ್ತು 6 ಬಂದರೆ ಏನು ಮಾಡ್ತಾಳೆ, ಒಂದು ಕಾಯಿನನ್ನು 3 ಟೈಮ್ಸ್ ಟಾಸ್ ಮಾಡ್ತಾಳೆ. ಅದೇ ಗರ್ಲು ವೆನ್ ಶಿ ಗೆಟ್ಸ್ 1 2 3 or 4 ಮತ್ತೆ ಕಾಯಿನನ್ನು ಟಾಸ್ ಮಾಡ್ತಾಳೆ, ಬಟ್ ಒಂದೇ ಸಾರಿ ಮಾಡ್ತಾಳೆ. ಅಂದರೆ E1 ಆ್ಯಂಡ್ E2 ಏನಾಗುತ್ತೆ ಗೊತ್ತಾ, E1 ಬಿ ದ ಇವೆಂಟ್ ದ್ಯಾಟ್ ಗರ್ಲ್ ಗೆಟ್ಸ್ 5 or 6. ಒಂದು ಡೈನ ಥ್ರೋ ಮಾಡಿದಾಗ ಗರ್ಲ್ಗೆ ಸಿಕ್ಕಿದ್ದು 5 or 6 ಇದ್ದಾಗ ಒಂದಾಗತ್ತೆ. ಅದೇ ಗರ್ಲ್ ಮತ್ತೆ ಅವಳಿಗೆ ಗರ್ಲ್ ಗೆಟ್ಸ್ 5 or 6 ಬಿಟ್ಟು ಯಾವುದು 1 2 3 4. ಸೊ ಇವನ್ನ E1 E2 ಅಂತ ತೊಗೊಳ್ತೀನಿ. ಪ್ರೊಬ್ಯಾಬಿಲಿಟೀಸ್ 5 or 6 ಡೈದಲ್ಲಿ ಬರೋದು 2/6. ಪ್ರೊಬ್ಯಾಬಿಲಿಟಿ ಆಫ್ E2 1 2 3 4 ಬರೋದು 4/6. ಸೊ 1/3 ಬರಿಬೋದು, ಇದನ್ನು 2/3 ಬರಿಬೋದು. ದಿಸ್ ಈಸ್ P of E2, ದಿಸ್ ಈಸ್ P of E1. ಓಕೆನಾ, P of E1, P of E2. ನೆಕ್ಸ್ಟ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್, ಎ ಕ್ಯಾಪಿಟಲ್ ಎ ಬರೆಯೋದು. ನೋಡಿ ಅವಳು 5 or 6 ಬಂದಾಗ ಕಾಯಿನ್ ಟಾಸ್ ಮಾಡ್ತಾಳೆ 3 ಟೈಮ್ಸು. 1 2 3 4 ಬಂದಾಗೂ ಕಾಯಿನ್ ಟಾಸ್ ಮಾಡ್ತಾಳೆ, ಅದು 1 ಟೈಮು. ಎರಡೂ ಸರಿನೂ ಮಾಡೋದು ಕಾಯಿನನ್ನು ಟಾಸ್ ಮಾಡೋದೆ, ಅವಳಿಗೆ ಹೆಡ್ ಬಂದೇ ಬರುತ್ತಾ. ಸೊ ಅದಕ್ಕೆ ಅವ್ರು ಹೇಳ್ತಾರೆ ಶಿ ಆಬ್ಟೈನ್ಡ್ ಎಕ್ಸಾಕ್ಟ್ಲಿ 1 ಹೆಡ್. ಅದನ್ನು ನಾವೇನು ಮಾಡೋಣ, ಎ ಅಂತ ತೊಗೊಳ್ಳೋಣ. ಎ ಬಿ ದ ಇವೆಂಟ್ ದ್ಯಾಟ್ ಗರ್ಲ್ ಗೆಟ್ಸ್ ಎಕ್ಸಾಕ್ಟ್ಲಿ 1 ಹೆಡ್. ಎಕ್ಸಾಕ್ಟ್ಲಿ ಇದನ್ನು ನಾವೇನಂತ ತೊಗೊಳ್ಳೋಣ, ಎ ಅಂತ ತೊಗೊಳ್ಳೋಣ ಸ್ಟೂಡೆಂಟ್ಸ್. ಸೊ ಆ್ಯಸ್ ಐ ಟೋಲ್ಡ್ ಯು, ಎ ಸಿಕ್ಕಾದ್ಮೇಲೆ A/E1. ಸೊ ಇಟ್ ಮೀನ್ಸ್ ವಾಟ್, ಗರ್ಲ್ ಗೆಟ್ಸ್ ಎಕ್ಸಾಕ್ಟ್ಲಿ 1 ಹೆಡ್. ಅರ್ಥ ಮಾಡ್ಕೊಳ್ಳಿ, ಇದು ಸ್ವಲ್ಪ ಕ್ರೂಷಿಯಲ್ ಇದೆ. ಎಕ್ಸಾಕ್ಟ್ಲಿ 1 ಹೆಡ್ ಗಿವನ್ ದ್ಯಾಟ್ ಶಿ ಗೆಟ್ಸ್ 5 or 6. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ವೆನ್ ಶಿ ಗೆಟ್ಸ್ 5 or 6 ಶಿ ಸಿಂಪ್ಲಿ ಟಾಸ್ ಎ ಕಾಯಿನ್. ನೋಡಿ 1 ಹೆಡ್, ಎಕ್ಸಾಕ್ಟ್ಲಿ 1 ಹೆಡ್.
ಸಿ ಸಿಂಪ್ಲಿ ಟಾಸ್ ಎ ಕಾಯಿನ್ 3 ಟೈಮ್ಸ್. ಕರೆಕ್ಟಾ? 5 or 6 ಬಂದರೆ ಕಾಯಿನನ್ನು ಟಾಸ್ ಮಾಡಿಬಿಡ್ತಾಳೆ, 3 ಟೈಮ್ಸ್ ಮಾಡ್ತಾಳೆ. ಹಾಗಾದರೆ ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್ ವೆನ್ ಸಿ ಟಾಸಸ್ ಎ ಕಾಯಿನ್ 3 ಟೈಮ್ಸ್? ಎಚ್ 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 4 ಎಚ್ ಬರೆಯೋದು. 3 ಟೈಮ್ಸ್ ಮಾಡಿದಾಗ 8 ಔಟ್ಕಮ್ಸ್ ಬರುತ್ತೆ. ಅದನ್ನು ಈ ರೀತಿ ಬರ್ಕೊಳ್ತೀವಿ ನಾವು. 4 ಎಚ್ 4 ಟಿ ಬರಿತೀವಿ, 2 ಎಚ್ 2 ಟಿ, ಓಕೆ, ಮತ್ತು 1 ಎಚ್ 1 ಟಿ ಬರಿತಾ ಹೋಗ್ತೀವಿ. This is a logic for students to write sample space for a coin tossing 3 times. 4 ಎಚ್ 4 ಟಿ, 2 ಎಚ್ 2 ಟಿ, ಆಮೇಲೆ 1 ಎಚ್ 1 ಟಿ ಬರಿತಾ ಹೋಗಬೇಕು. 8 ಔಟ್ಕಮ್ಸ್ ಬಿಕಾಸ್ ದ ಗರ್ಲ್ ಟಾಸಿಂಗ್ ಅ ಕಾಯಿನ್ 3 ಟೈಮ್ಸ್. ಆವಾಗ 3 ಟೈಮ್ಸ್ ಟಾಸ್ ಮಾಡಿದಾಗ ಇಷ್ಟೆಲ್ಲ ಆಯಿತು. ಸಿ ನೋಟ್ಸ್ ದ ನಂಬರ್ ಆಫ್ ಹೆಡ್ಸ್, ಎಕ್ಸಾಕ್ಟ್ಲಿ 1 ಹೆಡ್. ಸೊ ಎಕ್ಸಾಕ್ಟ್ಲಿ 1 ಹೆಡ್ ಬರೋ ಔಟ್ಕಮ್ಸ್ ಯಾವುದು? ಇಲ್ಲಿದೆ ನೋಡಿ, ಸರ್ಕಲ್ ಮಾಡ್ತಾಯಿದ್ದೀನಿ. ದೀಸ್ ಸರ್ಕಲ್ಡ್ ಎಕ್ಸಾಕ್ಟ್ಲಿ 1 ಹೆಡ್. ಹಾಗಾದರೆ ಪ್ರೊಬ್ಯಾಬಿಲಿಟಿ ದ್ಯಾಟ್ ಎ ಬೈ E1 ಈಸ್ 3 out of 8. Very, very important. So if you understood this, go for A by E2. ಇವಾಗೂ probability of 1 head, exactly 1 head, given that girl gets what? 1, 2, 3 or 4. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, 1 ಹೆಡ್, ಓಕೆ. ಗರ್ಲ್ ಗೆಟ್ಸ್ 1, 2, 3 or 4 ಅಂದಾಗ ಏನು ಮಾಡ್ತಾಳೆ ಗರ್ಲ್ ಇಲ್ಲಿ? ಗರ್ಲ್ ಟಾಸ್ ಅ ಕಾಯಿನ್ ಒನ್ಸ್, ಒಂದೇ ಸಾರಿ. ಆವಾಗ ಸ್ಯಾಂಪಲ್ ಸ್ಪೇಸ್ ಏನಾಗುತ್ತೆ? ಒಂದೇ ಸಾರಿ ಅಂದರೆ ಎಚ್ ಕಾಮ ಟಿ. ಸೊ ನಂಬರ್ ಆಫ್ ಹೆಡ್ಸ್ ನೋಟ್ ಮಾಡ್ಕೊತಾಳೆ ಅವಳು. ಒಂದೇ ಹೆಡ್ ಬರೋದು ಯಾವುದು ಇಲ್ಲಿ? ಎಚ್ ಅಂದರೆ 1/2. ಸೊ ದಿಸ್ ಈಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಬೈ E2. ಸೊ ಕ್ವಶನ್ ಮಾರ್ಕಿಗೆ ಬನ್ನಿ. ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್ ಗರ್ಲ್ ಗಾಟ್ 1, 2, 3 or 4 ವಿತ್ ದ ಡೈ? 1, 2, 3 or 4 ಅಂದರೆ ಯಾವ ತೊಗೊಂಡಿವಿ ಇವೆಂಟ್ ನಾವು? E2 ತೊಗೊಂಡಿವಿ. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಸ್ ಪ್ರೊಬ್ಯಾಬಿಲಿಟಿ ಆಫ್ E2, ಯಾಕಂದರೆ E2 ಈಸ್ ಯುವರ್ 1, 2, 3 or 4, E2 ಬೈ ಎ. ಸೊ ಇಷ್ಟೆಲ್ಲ ವ್ಯಾಲ್ಯೂಸ್ ಇದೆ ನಿಮ್ಮ ಹತ್ರ. ಯು ಜಸ್ಟ್ ಟೇಕ್ ದ ವ್ಯಾಲ್ಯೂಸ್ ಇನ್ ಟು ದ ಬೇಸ್ ಥಿಯರಮ್ ಫಾರ್ಮುಲಾ. ಈ ಬೇಸ್ ಥಿಯರಮ್ ಫಾರ್ಮುಲಾ ಲಾಜಿಕ್ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ವ್ಯಾಲ್ಯೂಸ್ನ ಸಾಲ್ವ್ ಮಾಡಿದರೆ ಯು ಗೆಟ್ ದ ಆನ್ಸರ್. ಓಕೆನಾ? ದಿಸ್ ಮೈಟ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇದು ಮಜಾ ಇದೆ, ಅರ್ಥ ಮಾಡ್ಕೊಳ್ಳೋಣ. ಅ ಮ್ಯಾನ್ ಈಸ್ ನೌನ್ ಟು ಸ್ಪೀಕ್ ಟ್ರುತ್ 3 out of 4 times. He throws a die and reports that it is a 6. Find the probability that it is actually 6. ಮೊದಲು ನಾನು ನಿಮಗೆ ಸೀನ್ ಕ್ರಿಯೇಟ್ ಮಾಡಿಕೊಡ್ತೀನಿ. ಒಬ್ಬ ಮನುಷ್ಯ ಏನು ಮಾಡ್ತಾನೆ? ನಿಜ ಹೇಳ್ತಾನೆ. ಸ್ಪೀಕ್ ಟ್ರುತ್ 3 out of 4, 3/4. He throws a die and reports that it is a 6. Okay? Find the probability that it is actually a 6. It is actually a 6 ಅಂದಾಗ ನಾವು ಅರ್ಥ ಮಾಡ್ಕೋಬೇಕು, ಅವನು ಸುಳ್ಳು ಹೇಳ್ಬೋದು ಅಂತ. ಮ್ಯಾನ್ ಈಸ್ ಸೇಯಿಂಗ್ ಟ್ರುತ್, ಸಮ್ಟೈಮ್ಸ್ ಈ ಸೇ ಲೈ. ಸೊ ಇಲ್ಲಿ ಏನು ಮಾಡೋಣ? ಪ್ರೊಬ್ಯಾಬಿಲಿಟಿ ದ್ಯಾಟ್ ಇಟ್ ಈಸ್ ಆ್ಯಕ್ಚುಲಿ 6 ಅಂದಾಗ ನಾವು ಅದನ್ನು E1 ಅಂತ ತಗೊಳ್ಳೋಣ. ಲೆಟ್ ಅಸ್ ಟೇಕ್ ಇಟ್ ಆಸ್ E1. ಬಿ ದ ಇವೆಂಟ್ ದ್ಯಾಟ್ ಮ್ಯಾನ್ ಗೆಟ್ಸ್ 6. ಈಗ ಮ್ಯಾನ್ ಗೆಟ್ಸ್ 6 ಆದರೆ ಅದರದ್ದು ನೆಗೆಟಿವ್ ಏನಾಗಿರ್ಬೋದು ಅಥವಾ ಸುಳ್ಳು ಏನಾಗಿರ್ಬೋದು? E2 ಬಿ ದ ಇವೆಂಟ್ ದ್ಯಾಟ್ ಮ್ಯಾನ್ ಡಸ್ ನಾಟ್ ಗೆಟ್ 6. ಡಸ್ ನಾಟ್ ಗೆಟ್ 6. ಹಾಗಾದರೆ ಪ್ರೊಬ್ಯಾಬಿಲಿಟೀಸ್ ಏನಾಗ್ತವೆ ಇಲ್ಲಿ? ಮ್ಯಾನ್ ಗೆಟ್ 6, 1/6. ಪಿ ಆಫ್ E2 ಏನಾಗ್ಬೋದು? ಡಸ್ ನಾಟ್ 6 ಅಂದರೆ 5 ಇದಾವೆ. ಓಕೆ, 5/6. ಎ, ಕ್ಯಾಪಿಟಲ್ ಎ ಬರೆಯುವಂಥ ಟೈಮ್. ಹಿ ರಿಪೋರ್ಟ್ಸ್ ದಟ್ ಇಟ್ ಈಸ್ ಎ 6. ಅವನು 6 ಬಂದ್ರೂ ರಿಪೋರ್ಟ್ ಮಾಡ್ತಾನೆ, 6 ಬರದೇ ಇದ್ರೂ ರಿಪೋರ್ಟ್ ಮಾಡ್ತಾನೆ. ಸೊ ಲೆಟ್ ಅಸ್ ಕಾಲ್ ಎ ಬಿ ದ ಇವೆಂಟ್ ದ್ಯಾಟ್ ಮ್ಯಾನ್ ರಿಪೋರ್ಟ್ 6. ರಿಪೋರ್ಟ್ ಮಾಡೋದು, 6 ಬಂದರೆ 6 ಬಂದಿದೆ ಅಂತಾನೆ, 6 ಬಂದಿಲ್ಲ ಅಂದರೆ 6 ಬಂದಿಲ್ಲ ಅಂತ ಹೇಳ್ತಾನೆ. ರಿಪೋರ್ಟಿಂಗ್ ಮಾಡೋದು. ಸೊ ಎ ಬೈ E1. ಓಕೆ ನೋಡಿ, ಎ ಅಂತಂದರೆ ರಿಪೋರ್ಟ್ 6, ಮ್ಯಾನ್ ರಿಪೋರ್ಟ್ಸ್ 6 ಗಿವನ್ ದ್ಯಾಟ್ E1 ಅಂದ್ರೇನು? ಹೀ ಗಾಟ್ 6. ಕರೆಕ್ಟ್ ನೋಡಿ, ರಿಪೋರ್ಟ್ ಮಾಡೋದು 6,
ಅವ್ನಿಗೆ ಬಂದಿರೋದು 6 ಅಂದರೆ ಹೀ ಸ್ಪೀಕ್ಸ್ ಪ್ರೊಬ್ಯಾಬಿಲಿಟಿ ದ್ಯಾಟ್ ಮ್ಯಾನ್ ಸ್ಪೀಕ್ಸ್ ಟ್ರುತ್ ಅಂತ ಆಯ್ತದು. ಹೌ ಮಚ್ ಪ್ರೊಬ್ಯಾಬಿಲಿಟಿ ದೇ ಗಿವನ್ 3 ಔಟ್ ಆಫ್ 4, 3/4. A/E2 ಇಲ್ಲಿ ನೋಡಿ, ರಿಪೋರ್ಟ್ 6, ಮ್ಯಾನ್ ರಿಪೋರ್ಟ್ 6 ಗಿವನ್ ದ್ಯಾಟ್ E2 ಅಂದ್ರೇನು, ಡಸ್ ನಾಟ್ 6. ನೋಡಿ, ಹೀ ಡಿಡ್ ನಾಟ್ ಗೆಟ್ 6, ಹಿ ಡಿಡ್ ನಾಟ್ ಗೆಟ್ 6. ಬಟ್ ಅವನು ಬಂದು ಹೇಳ್ತಾನೆ ಹೀ ಸೇ ದ್ಯಾಟ್ ರಿಪೋರ್ಟ್ಸ್ 6 ಅಂತ, ಬಟ್ ಅವನಿಗಲ್ಲಿ 6 ಬಂದಿರಲ್ಲ. ಅಂದರೆ ಮ್ಯಾನ್ ಟೆಲ್ ಅ ಲೈ. ಸೊ ಮ್ಯಾನ್ ಟೆಲ್ ಅ ಲೈ ಪ್ರೊಬ್ಯಾಬಿಲಿಟಿ ಏನು, 1 ಮೈನಸ್ ಪ್ರೊಬ್ಯಾಬಿಲಿಟಿ ದಟ್ ಮ್ಯಾನ್ ಟೆಲ್ ಟ್ರುತ್. ಇದು ದ ವೇ ಆಫ್ ರೈಟಿಂಗ್. Probability of man tell a lie is equal to 1 minus probability that man tell truth. So 1 minus man tell truth is 3/4 ಕೊಟ್ಟಿದ್ದಾರೆ. So this is equal to 4 minus 3 is 1/4. This is P of A/E2. So P of A1, P of E2 and everything is there. Required probability. Find the probability that it is actually 6 ಅಂತಂದರೆ ಆ್ಯಕ್ಚುಲಿ 6 ಅಂತ ತೊಗೊಂಡಿರುತ್ತೆ ಅದು E1. ಸೊ ರಿಕ್ವೈರ್ಡ್ ಪ್ರೊಬ್ಯಾಬಿಲಿಟಿ ಈಸ್ E1/A. ಸೊ ಯೂಸಿಂಗ್ ಬೇಸ್ ಥೆರಮ್ ಸಾಲ್ವ್ ಇಟ್ ಆ್ಯಂಡ್ ಗೆಟ್ ದ ಆನ್ಸರ್. ಬೇಸ್ ಥೆರಮ್ ಬರೋದು ಇನ್ನೊಂದು ಹೇಳ್ಕೊಟ್ಬಿಡ್ತೀನಿ ನೋಡಿ ಲಾಸ್ಟ್. ಬೈ ಬೇಸ್ ಥೆರಮ್ ಪ್ರೊಬ್ಯಾಬಿಲಿಟಿ ಆಫ್ E1/A ಈಸ್ ಈಕ್ವಲ್ ಟು P ಆಫ್ E1 ಬರ್ಕೊಳ್ಳೋದ ಇಂಟು ಇದನ್ನು ರಿವರ್ಸ್ ಮಾಡೋದು, ಪ್ರೊಬ್ಯಾಬಿಲಿಟಿ ಆಫ್ A/E1 ಅಪಾನ್ ಸೇಮ್ ಥಿಂಗ್ ಕಾಪಿ ಮಾಡೋದು.